ಮಕ್ಕಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ 6ನೇ ಕ್ಲಾಸಿಂದ ಏನು 9ನೇ ತರಗತಿ ಮಕ್ಕಳಿಗೂ ಕೂಡ ಬೋರ್ಡ್ ಕಡೆಯಿಂದನೇ ಕ್ವಶನ್ ಪೇಪರ್ ಬರುತ್ತೆ. LBA ಆಧಾರಿತ ಕ್ವಶನ್ ಪೇಪರ್ ಆದ್ದರಿಂದ ಏಕಕಾಲಕ್ಕೆ ಎಲ್ಲ ಕಡೆನೂ ಪರೀಕ್ಷೆ ನಡೆಯೋದ್ರಿಂದ ಬೋರ್ಡಿಂದನೇ ಕ್ವಶನ್ ಪೇಪರ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಬೋರ್ಡ್ನವರು ಮಾಡೆಲ್ ಪೇಪರ್ ಕೂಡ ರಿಲೀಸ್ ಮಾಡಿದ್ದಾರೆ ಪ್ರತಿಯೊಂದು ಸಬ್ಜೆಕ್ಟ್ಗೂ. ಇಲ್ಲಿ ಕನ್ನಡ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡ್ಬೋದು 8ನೇ ತರಗತಿ ಮಕ್ಕಳು. ಸೊ ಇದರದ್ದೇ ಆನ್ಸರ್ಸ್ನ ನಾನು ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಆ್ಯಂಡ್ ಪರೀಕ್ಷೆಗೆ ತುಂಬ ಚೆನ್ನಾಗಿ ತಯಾರಿಯನ್ನು ನೀವು ಮಾಡ್ಕೋಬೇಕು. ಆ್ಯಂಡ್ ಇದೇ ಥರ ನಿಮಗೆ ಯಾವ ಸಬ್ಜೆಕ್ಟ್ಸ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಆ ಸಬ್ಜೆಕ್ಟ್ಸ್ನ ಮಾಡೆಲ್ ಪೇಪರ್ನ ಅಪ್ಲೋಡ್ ಮಾಡ್ತೀನಿ ವಿತ್ ಆನ್ಸರ್ಸ್. ಸೊ ಇವಾಗ ಉಳಿದಿರೋದು ಕೆಲವೇ ದಿನಗಳು. ಇವಾಗ ಮಾಹಿತಿ ಸಿಕ್ಕಿರೋದ್ರಿಂದ ನಿಮಗೆ ಬೋರ್ಡ್ ಕಡೆಯಿಂದ ಕ್ವಶನ್ ಪೇಪರ್ ಬರುತ್ತೆ. ಇಷ್ಟು ದಿನ ನಿಮ್ಮ ಟೀಚರ್ಸೇ ಕ್ವಶನ್ಸ್ನ ಪ್ರಿಪೇರ್ ಮಾಡ್ತಾಯಿದ್ರು. ಬೋರ್ಡಿಂದ ಬರೋ ಕ್ವಶನ್ ಪೇಪರ್ಸ್ ಅಂತಂದರೆ ಸ್ವಲ್ಪ ಗಾಬರಿನೇ ಆಗುತ್ತೆ. ಗಾಬರಿ ಆಗುವಂಥದ್ದೇನಿಲ್ಲ, ಈಸಿಯಾಗಿ ಕ್ವಶನ್ ಪೇಪರ್ ಆಗಿರುತ್ತೆ. ಆ್ಯಂಡ್ ಯಾರನ್ನು ಕೂಡ ಫೇಲ್ ಮಾಡಲ್ಲ. ಆ್ಯಂಡ್ ಕರೆಕ್ಷನ್ಸು ನಿಮ್ಮ ಶಾಲೆಯ ಶಿಕ್ಷಕರು, ನಿಮ್ಮ ಶಿಕ್ಷಕರೇ ಕರೆಕ್ಷನ್ಸ್ನ ಮಾಡ್ತಾರೆ. ಅಂದರೆ ನೀವು 10th ಸ್ಟ್ಯಾಂಡರ್ಡ್ ಎಕ್ಸಾಮಿಗೆ ಸ್ವಲ್ಪ ಪ್ರಿಪೇರ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸೊ ದಟ್ ನೀವು ಬೋರ್ಡ್ ಪರೀಕ್ಷೆಯನ್ನು ಈಸಿಯಾಗಿ ಎದುರಿಸಲಿ ಅಂತ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.